ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಗೆಲುವಿಗೆ 100 ಜನ ಅಪ್ಪಂದ್ರಂತೆ, ಸೋಲು ಅನಾಥ ಅಂತೆ. ಈ ಥರದೊಂದು ಮಾತನ್ನು ನೀವು ಕೇಳಿಸ್ಕೊಂಡಿರ್ತೀರಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಗೆದ್ದಿದ್ರೆ ಅವರ ಸ್ವಂತ ಶಕ್ತಿಗೆ 50% ವೋಟ್ ಬಂದಿದೆ. ಇನ್ನು 50% ವೋಟ್ ಕಾಂಗ್ರೆಸ್ ಪಕ್ಷ, DK ಶಿವಕುಮಾರ್, DK ಸುರೇಶ್ ಮತ್ತು ಕಾಂಗ್ರೆಸ್ಸಿನ ಹಲವು ನಾಯಕರ ಪರಿಶ್ರಮದಿಂದ ಬಂದಿದೆ. ಇಷ್ಟು ಮಾತ್ರ ಗೊತ್ತಿದೆ. ಈ ಸಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಶಿಗ್ಗಾಂವ್ ಸೇರಿದಾಗೆ ಅಲ್ಪಸಂಖ್ಯಾತ ಮತದಾರರೇ ನಿರ್ಣಾಯಕರು. ಚನ್ನಪಟ್ಟಣದಲ್ಲಂತೂ ಒಕ್ಕಲಿಗರು ಯೋಗೇಶ್ ಪರನೂ ಇದ್ರು, ನಿಖಿಲ್ ಪರನೂ ಇದ್ರು. ಅಲ್ಲಿನ ಬಹುಸಂಖ್ಯಾತರು ಒಕ್ಕಲಿಗರು. ಆದರೆ ನಿರ್ಣಾಯಕರು ಅನ್ನುವಂಥ ಸ್ಥಾನದಲ್ಲಿ ಮುಸಲ್ಮಾನರಿದ್ದರು. ಮುಸಲ್ಮಾನರು ಯಾರ ಪರವಾಗಿ ಈ ಸಲ ಸಾಲಿಡಾಗಿ ವೋಟ್ ಮಾಡ್ತಾರೋ ಅವರೇ ಗೆಲ್ಲೋದು ಅನ್ನೋದೇ ನಿಶ್ಚಯ ಆಗಿತ್ತು. ಹಾಗಾಗಿನೇ ಕಾಂಗ್ರೆಸ್ ಪಕ್ಷ, JDS, BJP ಕೂಡ, BJP ಬಿಡಿ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ನಾನು, JDS ಕೂಡ ಮುಸಲ್ಮಾನರ ಏರಿಯಾಗಳಲ್ಲಿ ಮುಸಲ್ಮಾನರ ಓಟಿಗೋಸ್ಕರ ಬಹಳ ದೊಡ್ಡ ಮಟ್ಟದಲ್ಲಿ ತಂತ್ರವನ್ನು ಹಿಡಿಯುತ್ತೆ. ಕಾಂಗ್ರೆಸ್ ಆಲ್ಮೋಸ್ಟ್ ಮುಸಲ್ಮಾನ ಲೀಡರ್ಗಳನ್ನೆಲ್ಲ ಚನ್ನಪಟ್ಟಣದ ಮುಸಲ್ಮಾನರ ಏರಿಯಾಗಳಿಗೆ ಕಳಿಸುತ್ತೆ. ಜಮೀರ್ ಅಹಮದ್ ಅವರ ಕರಿಯ ಕುಳ ಈ ಸ್ಟೇಟ್ಮೆಂಟ್ಗಳು ಸೌಂಡ್ ಆಯಿತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ರಿಸಲ್ಟ್ ಬಂತು, ಯೋಗೇಶ್ವರ್ ಗೆದ್ದರು, ಇಷ್ಟು ಮಾತ್ರ ಕಾಣಿಸುತ್ತೆ. ಆದರೆ ನಾನು ಚನ್ನಪಟ್ಟಣ ಕಣದಲ್ಲಿ ಓಡಾಡ್ತಿದ್ದೆ, ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿದ್ದೆ. ಯಾರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಯಾರು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಯಾರು ಕೇಡರ್ಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ, ಯಾರ ಕೆಲಸ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜಮೀರ್ ಅಹಮದ್ ಅವರು 2-3 ದಿನ ಅಲ್ಲಿ ಕ್ಯಾಂಪೇನ್ ಮಾಡ್ತಾರೆ. ಸೌಂಡ್ ಆಗುತ್ತೆ, ಬಿಕಾಸ್ ಆಫ್ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. ಓಟ್ ಆನಿ ಹೋನಾಗುತ್ತೆ, ಓಟ್ ಪುಣ್ಯ ಆತಾನಿ ಕತೆ. ये कौन बोल रहा सो? हमारा काला कुमारस्वामी. ಆದರೆ ಮನೆ ಮನೆಗೂ ಹೋಗಿ ಸಭೆಗಳನ್ನು ನಡೆಸಿ ಕೇಡರ್ ಅಂತಾರೆ ಅದನ್ನು. ಕೇಡರ್ಗೆ ಹೋಗಿ ಸಣ್ಣ ಸಣ್ಣ ಗುಂಪುಗಳು ದೊಡ್ಡ ದೊಡ್ಡ ಗುಂಪುಗಳಾಗಿ ಜನರನ್ನು ಕೂರಿಸಿ, ಮುಸಲ್ಮಾನ ಮುಖಂಡರನ್ನು ಕೂರಿಸಿಕೊಂಡು ಸಭೆ ನಡೆಸಿ, ಮುಸಲ್ಮಾನರ ಓಟ್ ಯಾವುದೇ ಕಾರಣಕ್ಕೂ ಸ್ಪ್ಲಿಟ್ ಆಗಬಾರ್ದು, ಆದರೆ ಯಾವ ರೀತಿಯಲ್ಲಿ ನಾವು ಪರಿಣಾಮವನ್ನು ಎದುರಿಸಬೇಕಾಗತ್ತೆ, ಮುಂದಿನ ದಿನಗಳಲ್ಲಿ ಮುಸಲ್ಮಾನರಿಗಿರುವಂಥ ಸವಾಲುಗಳೇನೋ ಇವನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನ ಇಂಚಿಂಚಾಗಿ ಆ ಸಮುದಾಯದ ಮುಖಂಡರಿಗೆ ಮತ್ತು ಆ ಸಮುದಾಯದ ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ BDA ಅಧ್ಯಕ್ಷರಾದಂಥ ಎನ್ ಎ ಹ್ಯಾರಿಸ್. ನೀವು ಒಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಜಮೀರ್ ಅಹಮದ್ ಇರಲಿ, UT ಖಾದರ್ ಇರಲಿ, ಹ್ಯಾರಿಸ್ ಇರಲಿ, ನೀವು ಕೆಲವು ಇವರನ್ನು ಬಿಟ್ಟು ಅಲ್ಪಸಂಖ್ಯಾತ ನಾಯಕರನ್ನ ಬಿಟ್ಟು ತನ್ವೀರ್ ಸೇಠನ್ ತಗೊಳ್ಳಿ, ಒಂದಿಷ್ಟು MLAಗಳ ಆಕ್ಟಿವಿಟೀಸನ್ನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ. ಜಸ್ಟ್ ಸಿಂಪಲ್ ಆಗಿ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಈಗ ನಾನು ಹೇಳಿದ್ದು ಒಂದು ಆ್ಯಂಗಲ್ ಆದರೆ ನೀವು ನೋಡೋದು ಕೂಡ ಅದು ನಿಮ್ಮ ಕಣ್ಣಳತೆಯಲ್ಲಿ ಕಾಣುವ ಸತ್ಯಗಳು. ಪ್ರತಿ ಹಂತದಲ್ಲೂ ಪ್ರತಿ ದಿನ ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಎನ್ ಎ ಹ್ಯಾರಿಸ್. ತನ್ನ ಕ್ಷೇತ್ರದ ರೋಡ್ ಕೆಲಸ ಅಂತೆ, ಚರಂಡಿ ಕೆಲಸ ಅಂತೆ, ಅದಂತೆ ಇದಂತೆ ಪ್ರತಿ ಹಂತದಲ್ಲೂ. ಹಾಗಾಗಿನೇ ಆ ಕ್ಷೇತ್ರದಲ್ಲಿ ಸತತ 4 ಬಾರಿ ಅವ್ರು MLA ಆಗ್ತಾರೆ. ಎನ್ ಎ ಹ್ಯಾರಿಸ್ ಏನಾದರೂ ನಿಮಗೆ ಸಿಗಬೇಕಂದ್ರೆ ಅವ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲೆಲ್ಲ ರೋಡ್ ಮಾಡಿಸ್ತಾ ಇರ್ತಾರೆ, ಅಲ್ಲೆಲ್ಲ ಚರಂಡಿ ಮಾಡಿಸ್ತಾ ಇರ್ತಾರೆ, ಅಲ್ಲೆಲ್ಲೋ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇರ್ತಾರೆ. ಅವ್ರದ್ದೊಂದು ಟ್ರಸ್ಟ್ ಇದೆ, ಅವ್ರು ಯಾರಿಗೋ ಸ್ಕೂಲ್ ಫೀಸ್ ಕಟ್ತಾ ಇರ್ತಾರೆ, ಇನ್ನೊಂದು ಮಾಡ್ತಾ ಇರ್ತಾರೆ. ತೀರಾ ಹೆಚ್ಚು ಪ್ರಚಾರಕ್ಕೆ ಬಾರದೆ, ತೀರಾ ಹೆಚ್ಚು ಮಾರ್ಕೆಟಿಗೆ ಬಾರದೆ, ತನ್ನ ಪಾಡಿಗೆ ತನ್ನ ಜವಾಬ್ದಾರಿ ಏನು, ಒಬ್ಬ MLA ಒಬ್ಬ ಶಾಸಕ ಏನು ಮಾಡಬೇಕು ಅಷ್ಟೇ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ನಿಷ್ಠಾವಂತ ಮತ್ತು ಪ್ರಾಮಾಣಿಕ, ಸುಳ್ಳು ಹೇಳದ, ಅಪ್ಪಿ ಕೂಡ ಲೂಸ್ ಟಾಕ್ ಮಾಡದ, ಕ್ಲೀನ್ ಇಮೇಜನ್ನು ಇಟ್ಟುಕೊಂಡಿರುವಂಥ ಶಾಸಕ ಹ್ಯಾರಿಸ್ ಅಂತ ಹೇಳ್ತೀರಿ. ಚನ್ನಪಟ್ಟಣ ಉಪಚುನಾವಣೆ ಕಣದಲ್ಲಿ ಎನ್ ಎ ಹ್ಯಾರಿಸ್ ಅವರದ ಆಕ್ಟಿವಿಟೀಸ್ ನೋಡ್ಬೇಕು ನೀವು. ಮನೆ ಹೋಗ್ತಾರೆ, ಜನರು ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಬೆಳಗ್ಗೆ 6-7 ಗಂಟೆ ಹೋದ ಮನುಷ್ಯ ರಾತ್ರಿ 10-12 ಗಂಟೆವರೆಗೂ, 3 ಗಂಟೆ 4 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ಯಾವುದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಲ್ಲ ಇದು ಯಾವುದು.
ಅಲ್ಲೆಲ್ಲ 2-3 ಕಾರ್ಯಕ್ರಮ ಡಿ ಕೆ ಸುರೇಶು, ಹ್ಯಾರಿಸು ಇವರೆಲ್ಲ ಒಟ್ಟಿಗಿರುವಂಥ ಒಂದು 4-5 ಫೋಟೋಗಳು, 4-5 ವಿಡಿಯೋಗಳು, ಕೆಲವೊಂದು ಪ್ರೋಗ್ರಾಮ್ಗಳು ಕಾಣಿಸ್ಕೊಂಡ್ವು. ಆದರೆ ಮುಸಲ್ಮಾನರ ಓಟನ್ನು ಚನ್ನಪಟ್ಟಣದಲ್ಲಿ ಅಪ್ಪಿತಪ್ಪಿಯೂ ಆ ಕಡೆ ಮತ್ತು ಈ ಕಡೆ ಸ್ಪ್ಲಿಟ್ ಆಗದಂತೆ ತಡೆದಂಥ ದೊಡ್ಡ ಮಟ್ಟದ ಕ್ರೆಡಿಟ್ ಏನಾದರೂ ಸಿಕ್ಕಿದ್ರೆ ಅದು ಎನ್ ಎ ಹ್ಯಾರಿಸ್ಗೆ ಸಿಗಬೇಕು ಮತ್ತು ಅವ್ರ ಜೊತೆ ಇದ್ದಂಥ ಇಕ್ಬಾಲ್ ಹುಸೇನ್ಗೂ ಸಿಗಬೇಕು. ಜಮೀರ್ ಅಹಮದ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ಈ ಥರ ಅಲ್ಪಸಂಖ್ಯಾತ ನಾಯಕರು, ಯಾಕಂದ್ರೆ ಅಲ್ಲಿ JDS ಇತ್ತು. JDS, ದೇವೇಗೌಡರು, ಕುಮಾರಸ್ವಾಮಿ ಅನ್ನೋಂಥ ಒಂದು ಕನ್ಸರ್ನು ಮುಸಲ್ಮಾನರೊಳಗಡೆ ಹಾಗೆ ಜೀವಂತವಾಗಿತ್ತು. ಅವ್ರು BJP ಜೊತೆ ಸೇರಿದ್ರು, ಇದು ನಾವು ಯಾಕೋ ಒಪ್ಪಲ್ಲ, ಇದು ಯಾಕೋ ಸರಿ ಇಲ್ಲ, ನಾವು ಯಾವುದೇ ಕಾರಣಕ್ಕೂ BJP ಜೊತೆ ಸಂಬಂಧ ಇಟ್ಕೊಂಡವ್ರಿಗೆ ಓಟ್ ಹಾಕಬಾರ್ದು ಅನ್ನುವಂಥ ಫೀಲಿಂಗ್ಸ್ ಇದ್ರೂ ಕೂಡ ಎಲ್ಲ ಒಂದು ಕಡೆ ದೇವೇಗೌಡರಲ್ವಾ, ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅಲ್ವಾ, ಎಲ್ಲ ಒಂದು ಕಡೆ JDS ಅಲ್ವಾ, ಮೊದಲಿಂದನೂ 30-40 ವರ್ಷಗಳಿಂದ ಇಲ್ಲಿ ಪಾರುಪತ್ಯ ಮೆರೆದೋರಲ್ವಾ, ಅವತ್ತಿಂದ ನಾವು ಅವ್ರ ಕೈ ಹಿಡಿದೋರಲ್ವಾ. ಯಾಕಂದ್ರೆ ಆ ಭಾಗದಲ್ಲೆಲ್ಲ JDSಗೆ ಮುಸಲ್ಮಾನರು ದೊಡ್ಡ ವೋಟ್ ಬ್ಯಾಂಕ್ ಆಗಿದ್ರು. ಇವ್ರು BJP ಜೊತೆ ಸೇರ್ಕೊಂಡ ಮೇಲೆ ಕಳೆದ 2023 ಇವ್ರದ್ದು ಹಿಜಾಬ್ ಹಲಾಲು ಅಂತ ಹೇಳ್ಬಿಟ್ಟು BJP ಒಂದು 4 ಗೌರ್ಮೆಂಟ್ ಇತ್ತಲ್ಲ, ಆ ಕೊನೆಯ ಅವಧಿಯಲ್ಲಿ ಇವ್ರು ಮಾಡಿದ ಕೋಮುವಾದದ ವಿರುದ್ಧವಾಗಿ ಈ ಮುಸಲ್ಮಾನರೆಲ್ಲ ಯೂನಿಟಿಯಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಹಾಗಂತ ಅವ್ರು JDS ಬಿಟ್ಟಿರಲಿಲ್ಲ. ಕುಮಾರಸ್ವಾಮಿಗೆ ಅದು ಅರ್ಥನೇ ಆಗಲ್ಲ. ಅದಕ್ಕೆ ಮುಸಲ್ಮಾನರಿಗೆ ಬೈಕೊಂಡು ಅವ್ರು ಓಟ್ ಹಾಕಲ್ಲ, ಅವ್ರಿಗೆ ಉಪಕಾರ ಮಾಡಿದ್ವಿ, ಏನೇನೋ ಡೈಲಾಗ್ಗಳು. ಈಗ ನಿಖಿಲ್ ಕುಮಾರಸ್ವಾಮಿ ಅದೇ ಹೇಳಿದ್ದಾನೆ. ಸ್ನೇಹಿತರೆ, ಮುಸಲ್ಮಾನರ ಓಟು 100ಕ್ಕೆ 100 ಈ ಸಲ ಕಾಂಗ್ರೆಸ್ಸಿಗೆ ಬರುವಂಥ ಸಾಧ್ಯತೆ ಬಹಳ ಕಡಿಮೆನೇ ಇತ್ತು. 20% ಓಟ್ ಆದರೂ JDS ಕಡೆ ಫ್ಲೋ ಆಗ್ತಾ ಇತ್ತು. ಆ ಅಪಾಯವನ್ನು ಗ್ರಹಿಸಿದ ಕಾಂಗ್ರೆಸ್ಸು ಅಲ್ಪಸಂಖ್ಯಾತ ಲೀಡರ್ನ ಕೇಡರ್ ಕೆಲಸ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಆ ಪೈಕಿ ಬಹಳ ದೊಡ್ಡ ಪರಿಶ್ರಮವನ್ನು ಪಟ್ಟು ಎನ್ ಎ ಹ್ಯಾರಿಸ್ ಕೆಲಸ ಮಾಡಿದರೆ ತನ್ನ ಕ್ಷೇತ್ರದಲ್ಲಿ ಯಾವ ರೀತಿಯ ತಂತ್ರಗಳನ್ನು ಮಾಡಬೇಕು, ಯಾವ ಥರ ಚುನಾವಣೆ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಪಡಬೇಕು, ಅದಕ್ಕಿಂತ ಹೆಚ್ಚಿನ ಪ್ರಯತ್ನವನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮಾಡಿ ಅಲ್ಪಸಂಖ್ಯಾತರ ಮತ ಅಪ್ಪಿತಪ್ಪಿಯೂ ಎಲ್ಲೂ ಸ್ಪ್ಲಿಟ್ ಆಗತ್ತರ. ಕೆಲವು ಬೂತ್ಗಳಲ್ಲಿ 1,000 ಓಟ್ ಪೋಲಿಂಗ್ ಆಗಿದೆ ಅಲ್ಪಸಂಖ್ಯಾತರದ್ದು, ಮುಸಲ್ಮಾನರದ್ದು. ಅದರಲ್ಲಿ 990 ಓಟು ಯೋಗೇಶ್ವರ್ಗೆ, 5-10 ಓಟ್ ಮಾತ್ರ ಆ ಕಡೆ. ಆ ಮಟ್ಟಿಗೆ ಯೂನಿಟಿ ಮಾಡಿ ಮನೆ ಹೋಗಿ ಸಭೆ ನಡೆಸಿ ಕೆಲಸವನ್ನು ಮಾಡಿದ ಚನ್ನಪಟ್ಟಣ ಉಪಚುನಾವಣೆಯ ಗೆಲುವಿನಲ್ಲಿ, CP ಯೋಗೇಶ್ವರ್ ಗೆಲುವಿನಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸಿದಂಥ ಅಲ್ಪಸಂಖ್ಯಾತರ ಮತವನ್ನು ಸ್ಪ್ಲಿಟ್ ಆಗದಂತೆ ತಡೆದ ಭಾಳ ದೊಡ್ಡ ಕ್ರೆಡಿಟ್ ಏನಾದ್ರು ಸಿಕ್ಕಿದೆ ಅದು ಎನ್ ಎ ಹ್ಯಾರಿಸ್ ಅವರಿಗೆ ಸಿಗಬೇಕು. ಇದು ನಾನು ಕಣ್ಣಾರೆ ಕಂಡಂಥ ಸತ್ಯ, ನಾನು ಕಣ್ಣಾರೆ ನೋಡಿದಂಥ ವಿಚಾರ. ಹಾಗಾಗಿ ಹೇಳ್ತೇನೆ, ಕೆಲವು ಸಲ ಸೌಂಡೇ ಆಗದೆ, ಶಬ್ದವೇ ಮಾಡದೆ, ಸೈಲೆಂಟಾಗಿ ತಾವು ಏನು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೋ, ತಾವೇನು ಕೆಲಸ ಮಾಡಬೇಕು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಹೋಗುವ, ಪ್ರಚಾರದಿಂದ ದೂರ ಇರುವ ನಾಯಕರು ಅನೇಕರು ಇರ್ತಾರೆ. ಆ ನಾಯಕರ ಪೈಕಿ ಎನ್ ಎ ಹ್ಯಾರಿಸ್ ಕೂಡ ಒಬ್ಬರು ಅಂತ ನನಗೆ ಅನಿಸಿರುವಂಥ ಫೀಲಿಂಗ್ಸ್ ಇದು. ಅದಕ್ಕೆ ಇವ್ರನ್ನೆಲ್ಲ ನಾನು ಸೈಲೆಂಟ್ ಲೀಡರ್ಗಳು ಅಂತ ಕರಿತೀವಿ. ಲೀಡರ್ ಸೈಲೆಂಟ್ ಆಗಿರುತ್ತಾನೆ, ಆತ ತನ್ನ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿ ಎದ್ದೋಗ್ತಾನೆ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.